ಭಾಷೆಯಲ್ಲಿ ತಮ್ಮ ಸಂದೇಶಗಳನ್ನ ಹೆಂಗ ಶರಣರ ಸಂದೇಶಗಳು ವಚನದಲ್ಲಿ ಇಟ್ಟಾರಲ್ಲ, ಹಂಗ ಅವ್ರ ತಮ್ಮ ಆಡು ಭಾಷೆಗಳಲ್ಲಿ ತಿಳಿಲಾರ್ದನೆ ಯಾರಿಗ್ ಕೇಳ್ತಾರಲ್ಲ ಅಥವಾ ತಮ್ಮ ಮುಂದೆ ಏನ್ ಕಾಣಿಸ್ತದಲ್ಲ ಅವುಗಳನ್ನ ಅಜ್ಞಾನವನ್ನ ಅಳಸ್ಕೋತ ಸುಜ್ಞಾನವನ್ನ ಪಸರಿಸ್ಕೋತ ಅವ್ರು ಹಳ್ಳಿಗೆ ನಿನ್ನೊಂದು ಉದಾಹರಣೆಯನ್ನ ಹೇಳಿದ್ರೆ ತಿಗಡಿ ಅಪ್ಪಾಜಿಯವರು. ಅಂದ್ರ ಬೆಂಗಳೂರ್ಕ್ ಹೋಗಿದ್ನೆ, ಈತ ಬೆಂಗಳೂರ್ಕ್ ಹೋಗಿದ್ದ, ಬೆಂಗಳೂರ್ ನೋಡ್ಬೇಕಂತ ಹೇಳಿ ಆಸೆ ಆಗಿತ್ತು, ಬೆಂಗಳೂರ್ಕ್ ಹೋದ ಅಂತ ಹೇಳಿ ಹೇಳ್ತಾರ. ಬೆಂಗಳೂರು ಅಂದ್ರ ಕೊನೆಯ ಹಂತ ಅಥವಾ ಒಂದ್ ದಿವ್ಯಾನಂದವನ್ನ ಪಡ್ಕೊಳ್ಳಂತ ಒಂದ್ ಹಂತ ಅಥವಾ ಸಾಧನೆಯ ಹಾದಿಯನ್ನ ಹಿಡಿದು ಆ ಸಾಧನೆಯ ತುಟ್ಟು ತುದಿಯನ್ನ ಏರ್ತಕ್ಕಂತ ಒಂದು ಹಂತ ಅಂತ ಹೇಳಿ ಅವರ ಭಾಷೆಯೊಳಗ ಅದನ್ನ ಹೇಳ್ತಾರ. ಈ ರೀತಿಯಾಗಿ ಹಲವಾರು ಚಿಕ್ಕ ಚಿಕ್ಕ ಮಾತುಗಳಲ್ಲಿ ಚಿಕ್ಕ ಚಿಕ್ಕ ಸಂದೇಶಗಳನ್ನ ಹರಡಿಸುತ್ತಾ ತಮ್ಮ ಇಡೀ ಜೀವನವನ್ನ ಗೈದಿರ್ತಕ್ಕಂತ ಮತ್ತೆ ಎಲ್ಲಾ ಭೋಗ ಭಾಗ್ಯಗಳನ್ನ ಎಲ್ಲಾ ಇದ್ದು ಅವರಿಗೂ, ಆದ್ರೂ ಅವೆಲ್ಲವುಗಳನ್ನ ಸರಿಸಿ ಈ ಆಧ್ಯಾತ್ಮಿಕ ಒಂದ ಸಾಧನೆಯ ಹಾದಿಯನ್ನ ಹಿಡಿದು ಅವರು ವಿರಾಗವನ್ನ ಹೊಂದಿ ಏನ್ ಮಾಡ್ತಾರಂದ್ರ ಜೀವನದೊಳಗ ಬಹಳಷ್ಟು ಯೋಗ ಸಾಧನೆಯನ್ನ ಮಾಡಿ ನೂರಾರು ವರ್ಷ, 100ಕ್ಕಿಂತಲೂ ಹೆಚ್ಚು, 130 ಅಂತ ಹೇಳಿದ್ರು, 110, 115 ವರ್ಷ ಅವರು ಬದುಕಿ ಹೋದ್ರು ಅಂತಕ್ಕಂತ ಅಂತ ಒಬ್ಬ ವ್ಯಕ್ತಿಯ ಒಬ್ಬ ದಾರ್ಶನಿಕನ ಜೀವನ ದರ್ಶನವನ್ನ ತಿಗಡಿ ಅಪ್ಪಾಜಿಯವರು ಬಹಳಷ್ಟು ಸುಂದರವಾಗಿ ನಮ್ಮೆಲ್ಲರಿಗೆ ತಿಳಿಯಪಡಿಸ್ತಾ ಇದ್ದಾರೆ. ಅದು ಒಂದು ದಿನ ಯಾರೇ ಬಂದ್ ಕೇಳಿದ್ರ ಅದ್ ಏನಾರ ಹೇಳಕತ್ತಾರಪ್ಪ ಅಂತ ಅನಸ್ತದ. ಆದ್ರ ಮೊದಲಿನಿಂದಲೂ ನಾವು ಅದನ್ನ ಕೇಳ್ದಿವಿ ಅಂದ್ರ ಬಹಳಷ್ಟು ಚಂದ ಜೀವನ ಆದದು. ಒಂದೇ ಪುಸ್ತಕದೊಳಗ ಅದನ್ನೆಲ್ಲವನ್ನ ಒಬ್ಬ ನೋಡಿರ್ತಕ್ಕಂತ ವ್ಯಕ್ತಿ ಏನ್ ಮಾಡ್ಯಾರಂದ್ರ ಅವರು ಕೃಷ್ಣಶಾಸ್ತ್ರಿಗಳು ಅದನ್ನ ಎಲ್ಲಾ ಹಿಡಿದಿಟ್ಟಾರ ಅದ್ರೊಳಗ, ಪುಸ್ತಕದೊಳಗ. ಆ ಹಿಡಿದಿಟ್ಟಂತ ಸಂದೇಶಗಳು, ಹಿಡಿದಿಟ್ಟಂತ ಜೀವನ ದರ್ಶನವನ್ನ ನಮಗ ತಿಳಿಯುವ ಒಂದು ಭಾಷೆಯೊಳಗ ಅಪ್ಪಾಜಿಯವರು ತಿಳಿಪಡಿಸ್ಲಾತಾರ. ಅವರಿಗೆ ನಾನು ಮತ್ತೊಮ್ಮೆ ಈ ವೇದಿಕೆ ವತಿಯಿಂದ ಧನ್ಯವಾದಗಳನ್ನ ಶರಣಾರ್ಥಿಗಳನ್ನ ಅರ್ಪಿಸಿ, ಈಗ ಮುಂದಿನ ಆ ಜೀವನ ದರ್ಶನವನ್ನ ನಮ್ಮೆಲ್ಲರಿಗೆ ತಿಳಿಯಪಡಿಸ್ಬೇಕು ಅಂತ ಹೇಳಿ ನಾನು ಅಪ್ಪಾಜಿಯವರಲ್ಲಿ ಕೇಳ್ತೀನಿ. ಇಲ್ಲಿ ಉಪಸ್ಥಿತ ಎಲ್ಲ ಶರಣ ಬಂಧು ಭಗಿನಿಯರಿಗೆ ಸ್ವಾಗತವನ್ನ ಕೋರಿ, ಎಲ್ಲರಿಗೂ ಒಂದು ವಿನಂತಿ, ತಮ್ಮ ಮೈಕ್ ಗಳನ್ನ ಮ್ಯೂಟ್ ಮಾಡ್ಕೊಂಡು ಈ ಚಿಂತನೆಯಲ್ಲಿ ಸಹಭಾಗಿ ಆಗ್ರಿ ಅಂತ ಹೇಳಿ ವಿನಂತಿ. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ, ಶರಣಾರ್ಥಿ. ಬಸವಾದಿ ಶಿವಶರಣರನ್ನು, ಬಯಲಕಾಯ ವ್ಯೋಮಮೂರ್ತಿ ಅಲ್ಲಮ ಪ್ರಭುದೇವರನ್ನು, ಸಿದ್ಧ ಪುರುಷ ಮುಕುಂದೂರು ಶಿವಯೋಗಿಯನ್ನು, ಲೋಕದ ಎಲ್ಲ ದಾರ್ಶನಿಕರನ್ನ, ಸಂತರನ್ನ, ಗುರುಗಳನ್ನ ಸ್ಮರಿಸುತ್ತಾ ಅವರ ಶ್ರೀಪಾದಗಳಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ಇಲ್ಲಿ ಸಂಘದಲ್ಲಿ ಸೇರಿರುವ ಎಲ್ಲ ಸತ್ಸಂಗಿಗಳಲ್ಲಿ ಶರಣಾರ್ಥಿಗಳು. ಮುಕುಂದೂರು ಸ್ವಾಮಿಗಳ ಒಂದು ಅನುಭವ ಕಥನ ಶಾಸ್ತ್ರಿಗಳ ಕಂಡಂತೆ ಹೀಗಿತ್ತು ಅನ್ನೋದನ್ನ ಒಂದೊಂದೇ ಭಾಗದಲ್ಲಿ ನಾವು ನೋಡ್ತಾ ಹೋಗ್ತಾ ಇದ್ವಿ. ಹಾಗೆ ಹೋಗುವ ಆ ಸಂದರ್ಭದಲ್ಲಿ ಬೇರೆ ಬೇರೆ ಘಟನಾವಳಿಗಳನ್ನ ತೆಗೆದುಕೊಂಡು ಬರ್ತಾರೆ. ಮುಂದಿನ ಒಂದು ಘಟನೆ ಅವರ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟದ್ದು. ಅದರ ಹೆಸರು ಬೈಲು ಯಾವುದು, ಅಲ್ಲಿ ಸಾಯೋದಂದ್ರೆ ಏನು. ಬಯಲು ಯಾವುದು, ಅಲ್ಲಿ ಸಾಯೋದಂದ್ರೆ ಏನು. ಈ ಭಾಗದಲ್ಲಿ ಶಾಸ್ತ್ರಿಗಳ ತಂಗಿ ಪಾರ್ವತಮ್ಮ ಒಂದು ದಿವಸ ಅಣ್ಣನ ಮನೆಗೆ ಬರ್ತಾಳೆ. ಬೋಳನಹಳ್ಳಿಗೆ ಇವ್ರ ಹತ್ರ ಬರ್ತಾಳೆ. ಯಾಕೆ ಬಂದ್ಲು ಅಂತಂದ್ರೆ
ಆಕೆ ಬಳ್ಳಾರಿಯಲ್ಲಿರ್ತಾಳೆ. ತನ್ನ ಅಣ್ಣನಿಗೆ ಒಂದು ಹೆಣ್ಣು ನೋಡಿರ್ತಾಳ. ಇದು ಎರಡನೇ ವಿವಾಹ. ಆ ಹೆಣ್ಣನ್ನ ಇವನಿಗೆ ತಂದುಕೊಂಡ್ರೆ ಇವನ್ ಬದುಕು ಈ ಬೇಯಿಸಿ ತಿನ್ನೋದು, ಕೈ ಸುಟ್ಕೊಳ್ಳೋದು ಸ್ವಲ್ಪ ನಿಲ್ಲತ್ತೆ. ಹೇಗೂ ಮೇಷ್ಟ್ರಾಗಿದ್ದಾನೆ, ಸಂಬಳ ಬರುತ್ತೆ, ಈ ಅರ್ಥದಲ್ಲಿ ಪ್ರಯತ್ನ ಮಾಡ್ಲಿಕ್ಕೆ ಆಕೆ ಬಂದಿರ್ತಾಳೆ. ಪ್ರಸ್ತಾಪ ಕೂಡ ಮಾಡ್ತಾಳೆ. ಶಾಸ್ತ್ರಿಗಳಿಗೆ ವಿವಾಹ ಮೊದಲು ಆಗಿತ್ತು. ಶಾಸ್ತ್ರಿಗಳ ಕಥೆಯನ್ನ ನಾನು ಹೇಳಿಲ್ಲ, ನಾನು ಕೊನೆಗೆ ಹೇಳೋಣ ಅಂತ ಇಟ್ಕೊಂಡಿದ್ದೆ. ಇಲ್ಲಿ ಒಂದು ರೆಫರೆನ್ಸ್ ಬಂದಿರೋದ್ರಿಂದ ಆ ಒಂದೇ ಘಟನೆಯನ್ನ ಹೇಳ್ತೀನಿ. ಶಾಸ್ತ್ರಿಗಳಿಗೆ ವಿವಾಹ ಆಗಿತ್ತು. ಮುದ್ದಾದ ಹೆಂಡತಿ, ಒಂದ್ ಮಗು ಕೂಡ ಇತ್ತು, ಗಂಡ್ಮಗು. ಅವರು BAL ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ರು. ತುಂಬಾ ಸಂಸಾರ ಇತ್ತು. ಜೊತೆಗೆ ಹೆಂಡತಿ ಎರಡನೇ ಮಗುವಿಗೆ ಗರ್ಭಿಣಿ ಕೂಡ ಆಗಿತ್ತು. ಇಂತಹ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಅವರ ಜೀವನದಲ್ಲಿ ಒಂದು ಘಟನೆ ನಡೀತದ. ಒಂದು ದಿವಸ ಆ ಮಗು, ಮೊದಲನೇ ಮಗು ಆಕಸ್ಮಿಕವಾಗಿ ಮರಣವಂತವ, ಆಘಾತ ಆಗ್ತದ ಶಾಸ್ತ್ರಿಗಳಿಗೆ. ತಾಯಿಗಂತೂ ಹೇಳೋದೇ ಬೇಡ. ಈ ಆಘಾತದಲ್ಲಿ ಒಂದು 2 ದಿನಗಳಲ್ಲಿ, ಸ್ವಲ್ಪ ದಿನಗಳಲ್ಲಿ ಅವ್ರ ಹೆಂಡತಿನೂ ಕೂಡ ತೀರ್ಕೊಂಡ್ಬಿಡ್ತಾಳೆ. ಅದರ ಜೊತೆಗೆ ಹೊಟ್ಟೆಯಲ್ಲಿರುವ ಮಗುನು ಕೂಡ ಸಾಯ್ತಾಳೆ. ಇಂಥ ಭೀಕರ 2 ದುರ್ಘಟನೆಗಳು ಅವರನ್ನ ವಿರಾಗಿಯನ್ನಾಗಿ ಅಥವಾ ಅವರಿಗೆ ಈ ಜೀವನದಲ್ಲಿ ಜಿಗುಪ್ಸೆ ಬಂದು ನೌಕರಿ ಬಿಸಾಕಿ ಹೊರಟು. ಹೀಗೆ ಹೊರಡ್ತಾ ಅವ್ರು ಎಲ್ಲೆಲ್ಲ ಹೊರಡ್ತಾರ ಗೊತ್ತಿಲ್ಲ, ಹಿಮಾಲಯಗಳನ್ನೆಲ್ಲ ತಿರುಗಾರ. ಅವ್ರ ಬಗ್ಗೆ ಒಂದು ಡಾಕ್ಯುಮೆಂಟರಿ ಯೂಟ್ಯೂಬ್ ನಲ್ಲಿದೆ, ಆಸಕ್ತರು ನೋಡ್ಬೋದು. ಅಲ್ಲಿ ಹೋಗಿ ತಿರುಗಾಡಿ ಪೂಜೆ, ದೇವರು, ಜನಿವಾರ ಎಲ್ಲವುಗಳನ್ನ ರವಿ ಬೆಳಗೆರೆ ಬರೀತಾನೆ. ಹಿಮಾಲಯದ ಯಾವ ಕಂಟ್ಯಾಗ ಬಿಸಾಕಿದ್ರು ಗೊತ್ತಿಲ್ಲ. ಆ ಮಂತ್ರಗಳು, ಗಾಯತ್ರಿ ಮಂತ್ರ ಎಲ್ಲವೂ ಹಿಮಾಲಯದಲ್ಲಿ ಲೀನವಾದವು ಅಂತ ಬರೀತಾನೆ ತಮ್ಮ ಸೋದರ ಮಾವನ ಬಗ್ಗೆ. ಹೀಗೆ ರಮಣ ಮಹರ್ಷಿಗಳ ಆಶ್ರಮಕ್ಕೆ ಹೋಗ್ತಾರೆ. ಎಲ್ಲ ಕಡೆ ತಿರುಗಾಡ್ತಾರೆ. ಆಮೇಲೆ ಬಂದು ಮೇಷ್ಟ್ರಾಗತ್ತೆ. ಇನ್ನೊಂದ್ಸಲ ನೋಡೋಣ ಅವಾಗ ಯಾಕಂದ್ರೆ ಅದು ಕ್ರೊನಾಲಜಿಕಲ್ ಆಗಿ ಬಂದು ಚಂದ ಇರ್ತದೆ. ಇಷ್ಟೇ ಅಣ್ಣ ಮೊದಲ ಹೆಂಡತಿಯನ್ನ, ನನ್ನ ಮಕ್ಕಳನ್ನ ಕಳೆದುಕೊಂಡು ವಿರಾಗಿಯಾಗಿದ್ದಾನೆ. ಎಷ್ಟು ದಿವಸ ಇವನನ್ನ ಬಿಡೋದು? ಇವನಿಗೆ ಒಂದು ಪುನರ್ವಿವಾಹ ಮಾಡ್ಬೇಕು, ಇವನು ಬದುಕು ಒಂದು ದಂಡಿ ಹತ್ತಬೇಕು ಅನ್ನೋದು ತಂಗಿಯ ಬಯಕೆ. ಸರಿ ಅಂತ ಆಕೆ ಪ್ರಯತ್ನ ಮಾಡ್ತಿರ್ತಾಳೆ. ಮತ್ತೆ ಇಲ್ಲಿಗೂ ಬರ್ತಾಳೆ. ಈಗಾಗಲೇ ಮೇಷ್ಟ್ರಾಗಿರ್ತಾಳೆ, ಬರ್ತಾಳೆ. ಎಷ್ಟು ಹೇಳಿದ್ರು ಇವ್ರು ಕೇಳೋದಿಲ್ಲ. ಹಿಂದಿನ ಪ್ರಯತ್ನ ಮಾಡಿದಾಗ ನೋಡ್ಬೇಕು, ಬಹಳ ಅದ್ಭುತ ಇದೆ. ಹಿಂದಿನ ಪ್ರಯತ್ನ ಮಾಡಿದಾಗ ಇವ್ರು ಹಿಂಗಾದ್ರೆ ಕೇಳೋದಿಲ್ಲ ಅಂತ ಹೇಳಿ ತಮ್ಮ ಇಡೀ ಹಲ್ಲುಗಳನ್ನ ಎಲ್ಲ ಕೀಳಿಸಿಕೊಂಡು ಬಾಚ್ ಬಾಯಾಗಿ ಬರ್ತಾರೆ. ಯೌವನದೊಳಗನ ಮಾಡ್ತೀರ, ನನ್ ಮದುವೆ ಮಾಡ್ರಿ, ಈ ಬಚ್ಚ ಬಾಯಿ ಮುದುಕಿಗೆ ಯಾವ ಮಗ ಹೆಣ್ಣು ಕೊಡ್ತಾನ? ತಮ್ಮನ್ನೇ ತಾವು ವಿರೂಪಗೊಳಿಸ್ಕೊಂಡ್ಬಿಡ್ತಾನ ಅಂತಹ ಮನುಷ್ಯ. ಆದ್ರೆ
ಅಣ್ಣನ ಬಗ್ಗೆ ತಂಗಿ ಅಂತಃಕರಣ ಮರಳಿ ಯತ್ನ ಮಾಡು ಅನ್ನೋ ಹಾಗೆ ಬಂದಿರ್ತಾಳೆ ಇಲ್ಲಿ. ರಾತ್ರಿ ಎಲ್ಲ ಹೇಳಿದ್ರು ಕೇಳೋದಿಲ್ಲ. ಬೆಳಿಗ್ಗೆ ಎದ್ದು ಸಿಟ್ಟು ಮಾಡಿಕೊಂಡು ಹೊರಡ್ತಾಳೆ. ಅವಾಗ ಶಾಸ್ತ್ರಿಗಳು ಹೇಳ್ತಾರ, ಇಲ್ಲೊಬ್ಬ ಸ್ವಾಮಿಗಳದಾರ, ತುಂಬಾ ದೊಡ್ಡವರು, ಅವರು ನಿಜವಾದ ಅರ್ಥದಲ್ಲಿ ಸನ್ಯಾಸಿ ಇದ್ದಾರ, 2 ದಿನ ನಿಲ್ಲು, ಅವ್ರು ಬಂದ್ರೆ ಅವ್ರನ್ನ ಭೇಟಿಯಾಗಿ ಹೋಗು. ಮುಕುಂದರ ಸ್ವಾಮಿಗಳನ್ನು ಕುರಿತು ಹೇಳ್ತಾರೆ. ನನ್ನ ಮಾತು ಕೇಳದ ನಿನ್ನ ಮಾತು ನಾನೇ ಕೇಳಬೇಕು ಅಂತಾಳೆ. ನನಗೆ ಯಾವ ಸ್ವಾಮಿನೂ ಬೇಡ, ಯಾವ ಸನ್ಯಾಸಿ ಬೇಡ. ಇಂಥ ಸ್ವಾಮಿ ಸನ್ಯಾಸಿ ಜೊತೆಗೆ ಬಿದ್ದ ನೀ ಕೆಟ್ಟ ಹಾಳಾಗಿ ಹೋಗಿ ನಿಂದಿಸ್ತಾರೆ ಅಣ್ಣನ. ಹೇಳ್ತಾರೆ ಇವರು, ನೀ ತಿಳ್ಕೊಂಡಂತ ಸನ್ಯಾಸಿ ಅಲ್ಲ, ಸ್ವಾಮಿ ಅಲ್ಲ, ಅವರು ಸಹಜ ಸನ್ಯಾಸಿಗಳು, ಅವರನ್ನು ನಿಂದಿಸ್ಬೇಡ, ಅವರು ನಿಜಾರ್ಥದಲ್ಲಿ ಸನ್ಯಾಸಿಗಳದಾರ ನೋಡು. ಅವನನ್ನ ನೋಡೋದಲ್ಪ, ಅವನ ನೋಡೋದೋ ಇಲ್ಲೋ, ಅವನೇನಾದ್ರೂ ನಾ ಹೋಗೋದ್ರೊಳಗ ಬಂದ್ರ ಚೀಮಾರಿ ಹಾಕಿ ಕಸಬರಿ ತಗೊಂಡು ಅವನ ಪೂಜೆನ ಮಾಡ್ತೀನಿ, ಪೊರಕೆ ಪೂಜೆ ಮಾಡ್ತೀನಿ, ಅವನು ಬಿಡೋದಿಲ್ಲ, ಅವನು ಬರ್ಲವ ಅಂತಾಳ. ಅಣ್ಣನ ಮೇಲಿನ ಸಿಟ್ಟನ್ನ ಈ ಸನ್ಯಾಸಿ ಮೇಲೆ ಹಾಕ. ಆಯ್ತು ಇವತ್ತೊಂದು ದಿವಸ ಇರು ಅಂತ ಹೇಳಿ ಹೋಗ್ತಾರೆ ಸ್ಕೂಲಿಗೆ. ಸಾಯಂಕಾಲ ಸ್ಕೂಲ್ನಿಂದ ಬರ್ತಾರೆ. ಬರೋದ್ರಲ್ಲಿ ಇನ್ನೂ ಅಷ್ಟು ದೂರ ಇರುವಾಗ ತಮ್ಮ ರೂಮ್ನಲ್ಲಿ ಸ್ವಾಮಿಗಳು ಹಾಡೋದು ಕೇಳ್ತಿತ್ತು. ಅವ್ರ ತಂಗಿ ಜೋರಾಗಿ ನಗೋದು ಕೇಳ್ತಿತ್ತು. ಆಶ್ಚರ್ಯ ಆಗ್ತದ ಶಾಸ್ತ್ರಿಗಳಿಗೆ. ಸ್ವಾಮಿಗಳಂತೂ ಬಂದಾರ. ತಂಗಿ ಚಿಮಾರಿ ಹಾಕುವ ತಂಗಿ ನಗಾಕತ್ತಾಳ. ಅದಕ್ಕೆ ಪೊರಕೆ ಪೂಜೆ ಮಾಡ್ತೇನೆ ಅಂದ್ಲು, ನಗಾಕತ್ತಾಳಲ್ಲ, ಏನ್ ಆಶ್ಚರ್ಯ ಇದು ಅಂತ ಬಾಗಿಲಿಗೆ ಬಂದು ನಿಂತರೂ ಕೂಡ ಇಬ್ಬರು ಗಮನಿಸಲಿಲ್ಲ. ಸ್ವಾಮಿಗಳು ಹೇಳ್ತಾರ, ಆಕೆ ನಗತಿರ್ತಾಳ. ಏನೇನೋ ಕತೆ. ಇವರು ಸ್ವಾಮಿಗಳನ್ನ ಕರೆದೇ ಇಲ್ಲ. ಇವರಿಬ್ಬರ ನಡುವಿನ ಮಾತುಕತೆಗಳು. ಬರ್ತಾರೆ, 2 ದಿನ ನಿಲ್ಲು, ಗಟ್ಟಿ ಮಾಡಿಸ್ತೀನಿ ಅಂತ ಹೇಳ್ತಾರ. ಬಂದ್ರೆ ಬಿಡುದಿಲ್ಲ, ಅವನ್ನ ಹೊರಕಿಲ್ಲ ಹೊಡಿತೀನಿ ಅಂತ ಹೇಳ್ತಾಳ. ಈ ಸಂದೇಶ ಸ್ವಾಮಿಗಳಿಗೆ ಹೇಗೆ ಹೋಗಿರಬಹುದು? ಬರೀ ನೆನೆದ ಮಾತ್ರಕ್ಕೇನೆ ಆ ಯೋಗಿ ಬರ್ತಾನಂದ್ರೆ ಏನರ್ಥ? ಇವರು ಎಂಥ ಶುದ್ಧ ಮನಸ್ಸಿನಿಂದ ನೆನೀತಿರ್ಬೇಕು ಆ ಗುರುವನ್ನ. ಅದು ಹೇಗೆ ಅವ್ರಿಗೆ ಕೇಳಿಸ್ತಿರ್ಬೇಕು? ಇವೆಲ್ಲ ವಿಚಿತ್ರಗಳೇ. ಅದಕ್ಕೆ ಆಶ್ಚರ್ಯ ಅನಿಸ್ತದ, ಏನಪ್ಪಾ ಇದು ಹಿಂಗ್ಯಾಕಾಯ್ತು? ಬೆಳಿಗ್ಗೆ ಮಾತಾಡಿದ್ದೊಂದು, ಈಗ ನೋಡಿದ್ರೆ ಹಿಂಗೆ. ನನ್ನ ತಂಗಿಯರ ಹಿಂಗೆ ಹೊಡಿತೀನಂದ್ಲು, ಬಡಿತೀನಂದ್ಲು, ಕಸ್ಬರಿಗಿಲ್ಲ ಹೊಡಿತೀನಂದ್ಲು, ಆದ್ರೆ ಈಗ ಈ ರೀತಿ ಇದೆ. ಬರ್ತಾರ ಒಳಗೆ. ಇಲ್ಲಿ ಕೇಳು ಶಿವಲಿಂಗಿ ಅಂತ ಆ ಪಾರ್ವತಮ್ಮ ಇವ್ರು ಹೇಳ್ತಿರ್ತಾರ. ಆಕೆ ಮೈ ಮರೆತು ಹೇಳಿ 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 ಅಂತ ನಗ್ತಿರ್ತಾರ. ದೋಸೆ ಹಾಕಿರ್ತಾರ. ಆ ಹಂಚಿನ ಮ್ಯಾಗಿನ ದೋಸೆ ಸೀದ್ ಹೋಗಿರ್ತದ, ಕೊರಕಾಗಿರ್ತದ. ಅದ್ರ ಪರಿವೇ ಇಲ್ಲದೆ ಇಬ್ರು ಕುಂತ್ಬಿಟ್ಟಾರ. ಅವಾಗ ಹೇಳ್ತ ಸ್ವಾಮಿಗಳು ಹೇಳಿದ್ದದೆ, ಕೇಳು ಶಿವಲಿಂಗಿ ಅಂತ ಮುಂದೆ ಹೇಳ್ಬೇಕಾಗಿತ್ತು. ಅಷ್ಟ್ರಲ್ಲಿ ಹೇಳಿ 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 ಅಂತ ನಗ್ತಿರ್ತಾಳೆ. ದೋಸೆ ಸೀದು ಹೋಗಿದೆಯಲ್ಲೇ ಅತ್ತ ನೋಡು, ಸೀದ್ರೆ ಸಿಹಿಯಲ್ಲಿ ಬಿಡೋ ಈ ಮಾತು. ಇವ್ರು ಬರ್ತಾರೆ, ಶಾಸ್ತ್ರಿಗಳು ಬಂದು ಹೇಳ್ತಾರೆ. ಅವರು ಅದೇ ಹೇಳ್ತಾರೆ, ದೋಸೆ ಸೀದ್ ಹೋಗಿದೆಯಲ್ಲ, ಸುಟ್ಟು ಹೋಗಿದೆ, ಕರ್ಕಾಗಿದೆ ನೋಡು. ಹೋಗ್ಲಿ ಬಿಡೋ ಅಂತ ಅವನ್ನ ನೋಡ್ಲಾರ್ದನೆ ಹೇಳ್ತಾರೆ.
ಆ ದೋಸೆ ಸಿಕ್ಕೀತು, ಸ್ವಾಮಿಯವ್ರು ಹೇಳು ವಿಚಾರ ಸಿಕ್ಕೀತೆ. ಎಷ್ಟು ಆಳವಾಗಿ ಆ ತಾಯಿ ಅವರ ಮಾತಿನಲ್ಲಿ ಮುಳುಗಿ ಹೋಗಿದ್ದಾಳೆ. ಇದು ಗುರುಗಳ ನುಡಿಗಳನ್ನ ಕೇಳಬೇಕು. ಹಸಿವೆ, ನಿದ್ರೆ, ಆಯಾಸ, ಪರಿವೆ ಇಲ್ಲದೆ, ಹಗಲು ರಾತ್ರಿ ಇಲ್ಲದೆ ಗುರುವನ್ನ ಓಲೈಸುವುದು, ಗುರುವನ್ನ ಕೇಳುವುದು, ಗುರುವಿಗಾಗಿ ಮಿಡಿಯುವ ರೀತಿ ಇದು. ಮತ್ತೆ ಸ್ವಾಮಿಗಳು ಹೇಳ್ತಾರೆ, ಹೌದು ಶಿವಲಿಂಗಿ, ಸೀಯಬೇಕು. ಸ್ವಾಮಿಗಳು ಮುಕುಂದಪ್ಪ ಎಲ್ಲ ನಾಳಿನ ಎಲ್ಲ ಹೆಣ್ಣು ಮಕ್ಕಳನ್ನ ಕರೆಯುವುದು ಶಿವಲಿಂಗಿ ಅಂತಾನೆ, ಎಲ್ಲ ಗಂಡಸರನ್ನ ಕರೆಯೋದು ಶಿವಲಿಂಗ. ಎಂಥ ನುಡಿ! ಲಿಂಗ ಸ್ವರೂಪ ಶಿವಸ್ವರೂಪನಾದವನೇ, ಲಿಂಗ ಸ್ವರೂಪಿ ಶಿವಸ್ವರೂಪಿಯಾದವಳೆ. ಮಲ್ಲಿಕಾರ್ಜುನಪ್ಪ ಅವರು ಕೂಡ ಕೆಲವು ಪ್ರವಚನಗಳಲ್ಲಿ ಆರಂಭದಲ್ಲಿ ಶಿವಸ್ವರೂಪಿಗಳೇ ಅಂತ ಕರೀತಾರೆ. ಸಭಿಕರನ್ನ ಕುರಿತು ಕೆಲವು ಹಳೆಯ ಪ್ರವಚನಗಳಲ್ಲಿ ಕೇಳಬಹುದು, ನೀವೆಲ್ಲ ಶಿವನ ಸ್ವರೂಪಿಗಳಿದ್ದೀರಪ್ಪ ಅಂತ. ಹಾಗೆ ಇಲ್ಲಿ ಕೂಡ ಆ ಪಾರ್ವತಮ್ಮನನ್ನ ಶಿವಲಿಂಗಿ ಅಂತಾರ. ಶಿವಲಿಂಗಿ ಆಕೆ ಏನ್ ಹೇಳ್ದು, ಸೀಲಿ ಬಿಡೋ, ಅಣ್ಣಗೆ ಹೇಳ್ತಾಳ, ಸುಡೋಲ್ದು ಬಿಡೋ ನೀನ, ಕರ್ಕಾದ್ರೆ ಆಗ್ಲಿ ಅಂದ್ಲು. ಈ ಮಾತು ಕೇಳಕ್ ಸಿಕ್ಕಿತ್ತ ಅಂದ್ಲು. ಅವಾಗ ಸ್ವಾಮಿಗಳು ಹೇಳ್ತಾರೆ, ಶಿವಲಿಂಗಿ ಹೌದು, ಸೀಯಬೇಕು, ಸುಡಬೇಕು, ಆಗಲೇ ಅದರ ರೂಪ, ಬಣ್ಣ, ರುಚಿ ಎಲ್ಲ ಸುಟ್ಟು ಹೋಗಿ ಸೀದದ್ದು ಸಿಹಿಯಾಗಿ ಅದು ಒಂದೇ ಉಳಿಯಬೇಕು. ಆಗ ನೋಡು ಅದರ ಸರಿ. ಎಲ್ಲಿ ಅದಿಲ್ಲಿ ಕೊಡು ಎಂದು ಆ ಸೀದ ದೋಸೆಯನ್ನೇ ತೆಗೆದುಕೊಂಡು ತಿನ್ನುತ್ತಾ ಮತ್ತೇನೋ ಹಾಡಲಿಕ್ಕೆ ಆರಂಭಿಸಿದರು. ನಾನು ಅವಕ್ಕಾಗಿ ಹೋದೆ, ಸ್ತಂಭೀಭೂತನಾದೆ, ಆಶ್ಚರ್ಯ ಬಂದಿದೆ. ನನ್ನ ತಂಗಿಗೆ ಅದೇನಾಗಿತ್ತು, ಆಕೆಯ ಆಗಿನ ಸ್ಥಿತಿ ಈಗಿನ ಸ್ಥಿತಿ ಆಕೆಗೂ ಗೊತ್ತಿಲ್ಲ, ಅವಳಿಗೂ ಅರಿವಿಲ್ಲ. ಸ್ವಾಮಿಗಳ ಹೇಳ್ತಾರೆ ಅದಕ್ಕೆ ಶಾಸ್ತ್ರಿಗಳು, ನನ್ನ ಇಡೀ ಜೀವನದ ತುಂಬೆಲ್ಲ ಪವಾಡಗಳೇ. ಸ್ವಾಮಿಗಳ ಸಂಪರ್ಕದಲ್ಲಿದ್ದಾಗ ನಾವು ನೀವು ಕರೆದುಕೊಳ್ಳತಕ್ಕಂತ ಇವೇನ್ ಘಟನೆ ಏನಿದೇವಲ್ಲ, ಎಲ್ಲವೂ ಪವಾಡಗಳೇ ಇದ್ದು ಅಂತ ಹೇಳ್ತಾನೆ. ಅವರ ಇಡೀ ಜೀವನದ ಬಗೆದಷ್ಟು ಸ್ವಾಮಿಗಳ ಸಂಪರ್ಕ ಬಂದಾಗೆಲ್ಲ ಹೀಗೆ ನಡೀತಿರ್ತದ ಅವರ ನಿತ್ಯ ಜೀವನದಲ್ಲಿ. ಹೇಳ್ತಾರೆ ನೋಡಿ, ಇದು ದೋಸೆ ಕರಕಾದದ್ದು, ಹೊತ್ತಿದ ದೋಸೆ. ಸೀಯಬೇಕು, ಹೊತ್ತಬೇಕು, ಸುಡಬೇಕು. ಆಗಲೇ ಅದರ ರೂಪ, ಬಣ್ಣ, ರುಚಿ ಎಲ್ಲ ಸುಟ್ಟು ಹೋಗಿ ಲೌಕಿಕದ ಎಲ್ಲ ಆಸೆಗಳು ಸುಟ್ಟು ಹೋಗ್ಬೇಕು. ರೂಪ ಸುಡಬೇಕು, ರುಚಿ ಸುಡಬೇಕು, ಬಣ್ಣ ಸುಡಬೇಕು, ಏನೂ ಇಲ್ಲದಾಗಬೇಕು. ಸುಟ್ಟದ್ದು ಸಿಹಿ ಆಗ್ಬೇಕಂತ. ಇದು ಬಹಳ ಅದ್ಭುತ. ಇದು ಎಲ್ಲ ಬಂಧನಗಳನ್ನ ಕಳಿಚಿಕೊಳ್ಬೇಕು, ದಹಿಸಿಕೊಳ್ಬೇಕು. ಸುಡೋದು ಅಂದ್ರೆ ಅದನ್ನ ದೂರ ಮಾಡಿಬಿಡೋದು, ಇಲ್ಲದಂತೆ ಮಾಡೋದು, ನಾಶ ಮಾಡೋದು. ಆ ನಾಶ ಮಾಡಿದ ಮೇಲೆ, ಸುಟ್ಟ ಮೇಲೆ, ದಹಿಸಿದ ಮೇಲೆ ಏನು ಉಳಿತದಲ್ಲ, ಅದು ಅತ್ಯಂತ ಮಧುರ ರುಚಿ ಹೊರಡ್ಬೇಕು ಅದರಿಂದ.
ಅದು ಒಂದು ಉಳಿಬೇಕಂತೆ, ಮತ್ತೇನು ಉಳಿಬಾರ್ದು. ಇದೇ ನೀವ್ ಹೇಳೋದು ಸಮಾಧಿ ಅಂತ ಅನ್ಕೊಳ್ರಿ, ಕೊನೆ ಐಕ್ಯ ಸ್ಥಳ ಅಂದ್ಕೊಳ್ರಿ, ಎಲ್ಲ ಸುಟ್ ಕೊನೆಗೆ ಏನ್ ಉಳಿತದ ಅಂತಂದ್ರೆ ಆನಂದ, ತೃಪ್ತಿ, ಸುಖ. ಅದು ಏನು ಉಳಿತದಲ್ಲ, ಆ ಪರಮ ಸುಖ, ಪರಮಾನಂದ ಒಮ್ಮೆ ಅಲ್ಲಿಗೆ ತಗೊಂಡೋಗ್ತಾರ ದೋಸೆ ಸುಟ್ಟದ್ದನ್ನ. ಇವೆಲ್ಲ ಲೌಕಿಕದ ವಾಂಛೆಗಳು, ಆಶೆ ಆಮಿಷಗಳು ಭಸ್ಮ ಆಗ್ಬೇಕು. ಹೆಂಗ್ ಭಸ್ಮ ಆಗ್ಬೇಕು ಅಂತಂದ್ರೆ ಅದರ ರೂಪ ಗೊತ್ತಾಗದಂಗ್ ಭಸ್ಮ ಆಗ್ಬೇಕು, ಅದರ ಬಣ್ಣ, ಅದರ ರುಚಿ ಏನೇನೋ ಗೊತ್ತಾಗದಂತೆ ಎಲ್ಲ ಸುಡಬೇಕು. ಕೊನೆಗೆ ಏನು ಉಳಿಬೇಕು ಅಂತಂದ್ರೆ ಅಲ್ಲಿ ಮಧುರತೆ ಬರಬೇಕು, ತೃಪ್ತಿ ಬರಬೇಕು, ಪರಮ ಸುಖ ಬರಬೇಕು. ಅದು ಒಂದು ಉಳಿಯಬೇಕು. ಆಗ ನೋಡು ಅದರ ಸವಿ. ಶಿವಲಿಂಗಿ ಕೊಡು ಅದನ್ನ. ಇಷ್ಟು ಅಧ್ಯಾತ್ಮದ ಒಳಗ ಇದನ್ನ ಒಂದು ಶಾಕ್ ಅಂತಿರೋ, ಕರೆಂಟ್ ಅಂತಿರೋ, ಅಥವಾ ಏನೋ ಒಂದು ಸ್ಪಾರ್ಕ್ ಕೊಟ್ಟು ಬಿಡ್ತಾರೆ. ಕೊಟ್ಟು ಲೌಕಿಕಕ್ಕೆ ಬರ್ತಾರೆ, ಕೊಡಗ್ಲಿ ಅದನ್ನಂತ ತೃಪ್ತಿಯಿಂದ ತಿಂತಾರೆ. ಬಾಲ್ಯದಲ್ಲಿ ನಮಗೆ ನಮ್ಮ ತಾಯಿ ಹೇಳ್ತಿದ್ ನೆನಪು ಏನಂದ್ರೆ, ಹೊತ್ತಿದ್ ತಿಂದ್ರೆ ಎತ್ತಿನಷ್ಟು ಕಸು ಬರ್ತತಿ ಅಂತ. ಬಹುಶಃ ನಮಗ ಅದನ್ನ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ತಿದ್ರು, ಗೊತ್ತಿಲ್ಲ. ಹೊತ್ತಿ ತಿಂದ್ರೆ ಎತ್ತಿನಷ್ಟು ಕಸು ಬರ್ತದೆ, ತಿನ್ರಿ ಅಂತಿದ್ರು. ಹೊತ್ತಿದ ರೊಟ್ಟಿ ಇರ್ಬೋದು, ಹೊತ್ತಿದ ಅನ್ನ ಇರ್ಬೋದು, ಏನೇ ಇರ್ಬೋದು. ಅದಕ್ಕೆ ಇವರು ತಂಗಿಗೆ ಏನಾಗಿತ್ತು, ನಾನಂತೂ ಸ್ವಾಮಿಗಳ ಗೊತ್ತಿದೆ ನನಗೆ, ಅವ್ರ ಶಕ್ತಿ ಸಾಮರ್ಥ್ಯ ತಿಳ್ಕೊಂಡಿದ್ದೇನೆ, ಒಪ್ಕೋತೇನೆ. ಈಗ ಕಸಬರಿಗೆಲ್ಲ ಬಡಿಸ್ಬೇಕಂದಾಕಿ ಈಗೀಗ ಏನಾಗಿದೆ, ಹಿಂಗಾದ್ಲು ಇದ ಸ್ವಾಮಿ ಅಂತ ಅವ್ರ ಆಕೆ ಗೊತ್ತಿಲ್ಲೋ. ಇದು ಬಹಳ ಎಲ್ಲ ಆಶ್ಚರ್ಯದ ಸಂಗತಿ. ಇವೆಲ್ಲ ಸ್ಕೂಲಿಗೆ ಹೋಗಿ ಬರುವುದರಲ್ಲಿ ಈ ಬದಲಾವಣೆ ಕಾಣ್ತಾರೆ. ರಾತ್ರಿ ನಮ್ಮ ಅಕ್ಕ ಜಾನಕಮ್ಮನವರ 2-3 ಹಾಡುಗಳನ್ನ ನಮ್ಮ ಪಾರ್ವತಮ್ಮ ಹಾಡಿದಳು. ಸ್ವಾಮಿಗಳು ಅಲ್ಲೇ ಕೂತಾರೆ, ಈ ಪಾರ್ವತಮ್ಮ ಅಲ್ಲೇ ಕುಂತ. ಶಾಸ್ತ್ರಿಗಳಿಗಿಂತ ದೊಡ್ಡವರು ಜಾನಕಮ್ಮ. ಅವರ 2-3 ಹಾಡುಗಳನ್ನ ಹಾಡ್ತಾರೆ. ಪಾರ್ವತಮ್ಮ ಹಾಡ್ತಾರೆ, ತಮ್ಮ ಅಕ್ಕ ಬರೆದ ಹಾಡುಗಳು. ಸುಮ್ಮನೆ ಒಂದೊಂದು ಸಾಲು ಕೊಟ್ಟಾರೆ ಇಲ್ಲಿ. ದೇವಲೋಕದ ಹೂವು ಭೂಲೋಕ ಕಿಳಿದಂತೆ ಭಾವವೆನ್ನೊಳಗೆ ಬಂತು. ಇಷ್ಟೇ ಇದೆ, ಮುಂದೊಂದು ಗೊತ್ತಿಲ್ಲ, ಬರೆದಿಲ್ಲ ಅವರು. ದೇವಲೋಕದ ಹೂವು ಭೂಲೋಕ ಕಿಳಿದಂತೆ ಭಾವ ಎನ್ನೊಳಗೆ ಬಂತು. ಬಹುಶಃ ಮುಕುಂದೂರು ಸ್ವಾಮಿಗಳನ್ನ ಕಂಡಾಗ ಈ ಭಾವ ಅವರಿಗೆ ಬಂದಿರಬೇಕು. ದೇವಲೋಕದ ಹೂ ಭೂಲೋಕ ಕಿಳಿದಂತೆ ಭಾವವೆನ್ನೊಳಗೆ ಬಂತು. ಯಾವುದೇ ಸದ್ಗುರುವನ್ನ ಕಂಡಾಗ ಈ ಭಾವ ಬಂತು. ಇಂಥ ಭಾವ ಬಂತು, ಯಾರನ್ನು ಕಂಡಾಕ್ಷಣವೇ ಅವರತ್ತ ಮನ ಆಕರ್ಷಿಸ್ತದ, ಅವರ ಹತ್ತಿರ ಹೋಗ್ಬೇಕನ್ನಿಸ್ತದ, ಅವ್ರ ಜೊತೆ ಮಾತಾಡ್ಬೇಕನ್ನಿಸ್ತದ, ಸುಮ್ಮನೆ ಅವರ ಒಟ್ಟಿಗೆ ಅಂದ್ರೆ ಸ್ವಲ್ಪ ಅವರ ತೂಟದಲ್ಲಿ ಕುತ್ಕೋಬೇಕನ್ನಿಸ್ತದ ಸಂಘ. ಆತ ನಿಜವಾದ ಸದ್ಗುರು, ಆತ ಪರಮಗುರು. ಅವನ ಕಂಡ್ರೆ ಯಾವಾಗ ಓಡ್ ಹೋತೇನೋ, ಅವನ ಕೆಟ್ಟ ದೃಷ್ಟಿ ಯಾವಾಗ ತಪ್ಪಿಸ್ಕೊಂಡೇನೋ ಅನಿಸ್ತು ಅಂತಂದ್ರೆ ಇದು ಈ ಗುರುನ ಬೇರೆ, ಇದು ಬೇಡೋ ಗುರು. ಇದು ಮೊನ್ನೆ ಒಬ್ಬರು ಹೇಳ್ತಿದ್ರು, ಇಂಥವ್ರು ಎಕ್ಸ್ 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 ಗುರುಗಳು ನನ್ನ ಹತ್ರ ಸಾಲ ತಗೊಂಡಾರ್ರಿ, ಕೊಡವಲ್ರು. ಮಿಸ್ಟರ್ ವಾಯ್ ನೀ ಎಕ್ಸ್ ಎಕ್ಸ್ ಯಾಕೆ ಕೊಟ್ಟಿ ಅಂತ ಕೇಳಿದೆ. ಏನಂತ ತಿಳ್ಕೊಂಡು ಕೊಟ್ಟೆ? ಇಲ್ರಿ, ಅವರು ದೊಡ್ಡ ಪರಂಪರೆ, ಅವರು ಪರಿಚಯ ಇತ್ತು.
ಎದಕ್ಕಿಸ್ಕೊಂಡ್ರು? ಅವ್ರು ಏನೋ ಒಂದ್ ಮಾಡ್ಲಿಕ್ಕತ್ತಾರ, ಉದ್ದಿಮೆ. ಅದಕ್ಕ ಬಹಳ ತೊಂದರೆ ಆಗ್ಯದ, ಕೊಡು ಆಮೇಲೆ ನಿನ್ ಕೊಡ್ತೀನಿ ಅಂತ ಮತ್ ಕೇಳಿ ಅಂದೆ. ಹ್ಯಾಕ್ ಕೇಳೋದು ಅಂತ, ಇದೇ ಬಾಯಿಯಿಂದ ಕೇಳೋದು. ಪಾಪ ಗೊಂದಲದಲ್ಲಿ ಮನುಷ್ಯ. ನಾನು ಹೇಳಿದೆ, ಹಣ ಕೇಳಿದ ಅಂದ್ರೆ ಅವ ಗುರು ಅಲ್ಲ. ಕೊಟ್ರೆ ತೆಗೆದುಕೊಳ್ಳದ ಗುರುಗಳನ್ನ ನೀವು ಆರಾಧಿಸ್ತೀರಿ, ಕಿಸೆ ಇಲ್ಲದ ಗುರುಗಳನ್ನ ಆರಾಧನೆ ಮಾಡತಕ್ಕಂತ ನೀವು ಕೇಳುವ ಗುರುಗಳಿಗೆ ಕೊಡ್ತೀರಿ ಅಂದ್ರೆ ಇದು ಯಾವ ನಿಯಮ? ಹಾಗಾದ್ರೆ ನಿಮಗ ಆ ಗುರು ಬೇಡ ಆದ್ನೇನು? ಆ ಗುರು ಅಬ್ಸೆಂಟ್ ಅದಾನ ಅಂತ ತಿಳ್ಕೊಂಡ್ರೇನು? ಏನ್ ನೀವು ನಿಮ್ಮ ಆದರ್ಶ ಏನು? ಅದಕ್ಕೆ ನೇರವಾಗಿ ಕೇಳಿ. ಕೊಡ್ತೀನಿ ಅಂದಾರಂದ್ಮೇಲೆ ಭರವಸೆ ಇದೆ, ಎಸ್ ಕೇಳಿ. ಉತ್ತರ ನನಗೂ ಅವ್ರು ಕೊಟ್ಟಿಲ್ಲ, ಇದು ನಾನು ಮೂರನೇವನಾಗಿ ಅವ್ರ ವ್ಯವಹಾರದಲ್ಲಿ ಕೈ ಹಾಕುವುದು ಸರಿಯಲ್ಲ ಅಂತ ಅನಿಸ್ತು. ಆದ್ರೆ ಈ ಘಟನೆ ನೋಡಿ ಬಹಳ ಮನಸ್ಸಿಗೆ ನೋವು ಅನಿಸ್ತದೆ. ಅಮಾಯಕರ ಮುಗ್ಧ ಭಕ್ತಿಯನ್ನ ಹೀಗೆ ಎನ್ಕ್ಯಾಶ್ ಮಾಡಿದ್ರೆ ಗತಿ ಏನು? ಅವರ ಮುಂದಿನ ಎಲ್ಲ ಸಂಪರ್ಕಕ್ಕೆ ಬಂದವರು ಇಂಥವರನ್ನ ನಂಬಬೇಡ್ರಿ ಅನ್ನುವ ಸಂದೇಶ ಬೀರ್ತಾ ಹೋದ್ರೆ ಲೋಕದ ಗತಿ ಏನಾಗುತ್ತೆ? ಅಲ್ಲಿ 4 ಜನ ಒಳ್ಳೆಯವರಿದ್ರು ಕೂಡ ಅವರು ಈ ಕಸದವರ ಜೊತೆಗೆ ಕಸ ಆಗಿ ತಿಪ್ಪಿಗೆ ಬೀಳೋದಿಲ್ವೇ? ಆಲೋಚನೆ ಮಾಡ್ಬೇಕಲ್ಲ ನಾವೆಲ್ಲ. ಅದಕ್ಕಾಗಿ ಒಬ್ಬರನ್ನ ಕಂಡ್ರೆ ಎಂತ ಭಾವ ಬರ್ಬೇಕು ಅಂದ್ರೆ ಇವ್ರ ಹತ್ರ ಇರ್ಬೇಕಪ್ಪ, 4 ಮಾತು ಮಾತಾಡ್ಬೇಕು, ಇನ್ನೊಂದ್ 5 ನಿಮಿಷ ಕೂತ್ಕೋಬೇಕು, ಇವ್ರ ನುಡಿಗಳನ್ನ ಕೇಳ್ಬೇಕು, ಇವ್ರನ್ನ ನೋಡ್ತಾ ಕಣ್ತುಂಬೇಕು ಅನ್ನುವ ಭಾವ ಬಂದ್ರೆ ಆತ ದಾರ್ಶನಿಕ, ಸತ್ಪುರುಷ. ಅದನ್ನ ಹೇಳ್ತಾರೆ, ದೇವಲೋಕದ ಹೂವು ಭೂಲೋಕ ಕಿಳಿದಂತೆ ಭಾವವೆನ್ನೊಳಗೆ ಬಂತು. ಹಾಡ ಸುಂದರವಾಗಿರ್ಬಹುದು. ಮುಂದೆ ಇನ್ನೊಂದು, ಕುಸುಮದಂತೆ ಅರಳಿ ನಾನು ನಕ್ಕು ನಲಿಯಬೇಕು, ಭೃಂಗದಂತೆ ನಿನ್ನ ಸುತ್ತಿ ಮಧುವ ಸವಿಯಬೇಕು. ಅದ್ಭುತ ಹಾಡು ಬರೆದಿರ್ಬೇಕು ಆ ಜಾನಕಮ್ಮ. ಕುಸುಮದಂತೆ ಅರಳಿ ನಾನು ನಕ್ಕು ನಲಿಯಬೇಕು, ಹೂವಾಗಿ ಎರಡಬೇಕು, ನಗಬೇಕು. ಭೃಂಗದಂತೆ ನಿನ್ನ ಸುತ್ತಿ ಮಧುವ ಸವಿಯಬೇಕು, ಭೃಂಗವಾಗಿ ಬರಬೇಕು, ಆ ಮಧುವನ್ನ ಸವಿಯಬೇಕು. ಮೂರನೇದ್ದು, ಗುಬ್ಬಿ ಗುಬ್ಬಿ ತರವಲ್ಲ ಮನೆ, ಗುಬ್ಬಿ ಗುಬ್ಬಿ ತರವಲ್ಲ ಮನೆ, ಇದು ನನ್ನದು ನಿನ್ನದಲ್ಲ, ಕಿಚಿ ಕಿಚಿ ಎಂಬೆಯ ಬಂದಲ್ಲಿ, ಕಿಚಿ 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 ಎಂಬೆಯ ಬಂದಿಲ್ಲಿ, ಬಯಲಿದೆ ಹೊರಗಡೆ ಸಾಯಲ್ಲಿ. ಇದೊಂದು ಜಾನಪದ ಹಾಡು. ಈ 3 ಹಾಡುಗಳನ್ನ ಇಲ್ಲಿ ಕೊಟ್ಟಿಲ್ಲ ಅವರು. ಬಹಳ ಸುಂದರವಾಗಿ ಸುಶ್ರಾವ್ಯವಾಗಿ ಕಣ್ಣು ಮುಚ್ಚಿಕೊಂಡು ಪಾರ್ವತಮ್ಮ ಆನಂದವಾಗಿ ಹಾಡ್ತಾಳ. ಎಲ್ಲರೂ ಕೊನೆಯಲ್ಲಿ ಕೇಳಿದರು, ಅಣ್ಣ ಸ್ವಾಮಿಗಳು ಕೊನೆಯಲ್ಲಿ ಈ ಜನಾಬಾಯಿ ಹೆಂಗ್ ಹೇಳಿದಳಪ್ಪ ಜಾನಕಮ್ಮಗಂತಾರ. ಈ ಜನಾಬಾಯಿ ಹೆಂಗ್ ಹೇಳಿದಾಳಪ್ಪ, ದೇವಲೋಕದ ಹೂವು ಭೂಲೋಕಕ್ಕೆ ಬಂದೈತೆ, ದೇವಲೋಕದ ಹೂವು ಭೂಲೋಕಕ್ಕೆ ಬಂದೈತೆ, ಅದು ಇಲ್ಲಿ ಇನ್ನೂ ಅರಳಿ ಅರಳಿ ಸುವಾಸನೆ ಎಲ್ಲರಿಗೂ ಹಂಚಬೇಕು, ಆ ಹೂವಿನೊಳಗೆ ಅಮೃತ ಮೂಡಿರಬೇಕು, ಅದರ ಸವಿಯೇ ಸವಿ. ಮೊದಲ 2 ಹಾಡಿನ 2 ನುಡಿಗಳನ್ನ ಅವರು
ಸಮನ್ವಯಗೊಳಿಸ್ತಾರೆ. ದೇವಲೋಕದ ಹೂವು ಭೂಲೋಕಕ್ಕೆ ಬಂದೈತೆ, ಅದು ಇಲ್ಲಿ ಇನ್ನೂ ಅರಳಿ ಅರಳಿ ಸುವಾಸನೆ ಹಂಚಬೇಕು. ಯಾರು ದೇವಲೋಕದ ಹೂವು? ಇಲ್ಲಿ ಬಂದದ್ದು ಯಾವುದು? ಅದು ಅರಳೋದು ಯಾರು? ಇಲ್ಲಿ ಈ ಸೃಷ್ಟಿಯಲ್ಲಿ, ಈ ಭೂಮಂಡಲದಲ್ಲಿ, ಭೂಮಿಯಲ್ಲಿ ಜನಿಸಿದ ನಾವೆಲ್ಲರೂ ಕೂಡ ದೇವಲೋಕದ ಹೂಗಳೇ. ಕುವೆಂಪು ಹೇಳೋದು, ಮಗು ಜನಿಸಿದಾಗ ಅನಿಕೇತ ವಿಶ್ವ ಕುಟುಂಬಿಯಾಗಿರ್ತದ. ನಾವು ಆತನನ್ನ ಕುಬ್ಜ ಕುಟುಂಬಿ ಮಾಡಿ ಕೈ ಬಿಡ್ತೀವಿ ಅಂತ ಹೇಳ್ತಾರ ಅನಿಕೇತ ಪದ್ಯದಲ್ಲಿ. ಅದಕ್ಕೆ ದೇವಲೋಕದ ಹೂವು ಭೂಲೋಕಕ್ಕೆ ಬಂದೈತೆ. ನಾವೆಲ್ಲರೂ ದೇವಲೋಕದ ಹೂಗಳೇ, ಈ ಭೂಲೋಕಕ್ಕೆ ಬಂದೇವಿ. ಅದು ಇಲ್ಲಿ ಇನ್ನೂ ಅರಳಿ ಅರಳಿ ಸುವಾಸನೆಯನ್ನ ಹಂಚಬೇಕು. ಇದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ, ಅವನ ಬಾಳ ಗುರಿ, ಅವನ ಬದುಕಿನ ಒಂದು ಪರಮ ಉದ್ದೇಶನೇ ಇದು. ನಾನು ಅರಳಬೇಕು, ಅರಳಬೇಕು. ಅರಳುವಿಕೆ ಮನುಷ್ಯನ ಬೆಳವಣಿಗೆ ಬೌದ್ಧಿಕ, ಮಾನಸಿಕ, ದೈಹಿಕ, ಆಧ್ಯಾತ್ಮಿಕ, ಅಂದ್ರೆ ಮೂರೂ ಶರೀರಗಳ ಸ್ಥೂಲ, ಸೂಕ್ಷ್ಮ, ಕಾರಣ, ಮೂರೂ ಶರೀರಗಳ ಬೆಳವಣಿಗೆ ಸಮ ಪ್ರಮಾಣದಲ್ಲಿ ಬೆಳಿಬೇಕು. ನಮ್ಮದು ಬರೀ ಸ್ಥೂಲದ ಬೆಳವಣಿಗೆ ಆಗಕತ್ತದ. ಸ್ಥೂಲ ಬೆಳವಣಿಗೆಯಲ್ಲಿ ನಾವೆಲ್ಲ ಎತ್ತಿದ ಕೈ, ಲೌಕಿಕ ಬೆಳವಣಿಗೆ. ಈ ಸಂದೇಶವನ್ನ ಕೊಡ್ತಾ ಹೋಗ್ತಾರೆ. ಸಾಮಾನ್ಯ ಒಂದು ಗೀತೆಯಲ್ಲಿ ಸಿದ್ದೇಶ್ವರಪ್ಪ ಇದನ್ನು ಬಹಳ ಸಲ ಹೇಳ್ತಿದ್ರು. ಸಣ್ಣ ಒಂದು ಡ್ಯಾಫೋಡಿಲ್, ಸಣ್ಣ ಒಂದು ಹೂಗಂಟಿ ಅಂತ ಕರಿತಿದ್ರು ಅವ್ರ, ಹೂಗಂಟಿ. ಒಂದು ಹೂವು ಅರಳುವುದು ಅಂದ್ರೆ ವಿಕಾಸವಾಗೋದು. ಆ ವಿಕಾಸದ ಜೊತೆಗೆ ತಾನು ಸಂತೋಷ ಪಡೋದು. ಆ ಹೂವನ್ನ ಅರಳುವಿಕೆಯನ್ನು ನೋಡಿ ಉಳಿದವರು ಸಂತೋಷ ಪಟ್ಟ ಹಾಗೆ ಇವನ ವಿಕಾಸಕ್ಕೆ, ಪ್ರತಿಯೊಬ್ಬನ ವಿಕಾಸ ಸಮಾಜದ ಉಳಿದ ಜನರಿಗೆ ಸಂತೋಷ ಕೊಡಬೇಕು. ಆ ರೀತಿ ಬೆಳಿಬೇಕು. ಕೆಲವರು ಬೆಳೀತಾರೆ, ಸಮಾಜಕ್ಕೆ ಸಂಕಟ ಕೊಟ್ಟು ಬೆಳೆದಿರ್ತಾರೆ, ಕಷ್ಟ ಕೊಟ್ಟು ಬೆಳೆದಿರ್ತಾರೆ. ಅವರನ್ನು ನೋಡಿದ್ರೆ ತೃಪ್ತಿ ಆಗೋದಿಲ್ಲ, ದ್ವೇಷ ಬರ್ತದೆ. ಈ ಎರಡೂ ರೀತಿ ಬೆಳವಣಿಗೆಗಳಿರ್ತವೆ. ಸಂತರ ಬೆಳವಣಿಗೆಗಳನ್ನ ನೋಡ್ರಿ, ದೊಡ್ಡ ದೊಡ್ಡ ಉದ್ಯಮದಾರರು ನಮ್ಮ ಮಧ್ಯೆ ಇನ್ನೂ ಇದ್ದಾರೆ, ಇನ್ನೂ ಬೆಳೀತಾರೆ, ಅವರನ್ನು ನೋಡ್ರಿ. ಲೌಕಿಕ ಅಪಾರ ಸಂಪತ್ತು ಗಳಿಸಿದವರು ನಮ್ಮ ಕಣ್ಮುಂದಿದ್ದಾರೆ. ಪಾರಮಾರ್ಥಿಕ ಅಪಾರ ಸಂಪತ್ತು ಗಳಿಸಿ ಲೋಕದ ಕಣ್ಣಿಗೆ ಸೂರ್ಯನಂತೆ ಹೊಳಿತಕ್ಕಂಥವ್ರು ಇದ್ದಾರೆ. ಈ ಬೆಳವಣಿಗೆಯನ್ನ ಇಲ್ಲಿ ಗುರುಗಳು ಹೇಳೋದು, ಹೂವು ಅರಳಬೇಕು, ಅರಳಬೇಕು, ಅರಳಬೇಕು. ತನ್ನ ಅರಳುವಿಕೆಯಿಂದ ಇಡೀ ಸೃಷ್ಟಿಗೆ ಅದು ಬೆಳಕು ಕೊಡಬೇಕು, ಸಂತೋಷ ಕೊಡಬೇಕು, ಆನಂದ ಕೊಡಬೇಕು, ಮತ್ತು ಮಕರಂದ ಸುವಾಸನೆಯನ್ನ ಹೊರಗೆ ಚೆಲ್ಲಬೇಕು. ಆ ಸುವಾಸನೆಯನ್ನ ಭೃಂಗಗಳು ಹೀರಬೇಕು. ಇಡೀ ಸಮಾಜ ಸುವಾಸನೆ, ಆತನ ಕಾರ್ಯಗಳು, ಆತನ ಸಿದ್ಧಿಗಳು, ಸತ್ಕಾರ್ಯಗಳು, ಅದರಿಂದ ಸಮಾಜ ಸುಖಿಯಾಗಬೇಕಲ್ಲ. ಅದಕ್ಕೆ ಆ ಹೂವಿನೊಳಗೆ ಅಮೃತ ಮೂಡಿರಬೇಕು. ಅದರ ಸಂದೇಶ ಅಮೃತಮಯವಾಗಿರ್ಬೇಕು, ಕೆಟ್ಟದ್ದಾಗಿರಬಾರ್ದು. ಆಗ ಅದರ ಸವಿಯೇ ಸವಿ. ಅವಾಗ ಹೂವಿನ ಸಾರ್ಥಕತೆ ಬರ್ತದ. ಆ ಹೂವು ನಾವಾಗಬೇಕು ಅಂತ ಹೇಳ್ತಾರೆ.
ಪ್ರತಿಯೊಬ್ಬನೂ ಆಗಬೇಕು. ಆದ್ರೆ 3ನೇ ಸಾಲನ್ನು ತಗೋತಾರೆ. ಈ ಗುಬ್ಬಚ್ಚಿ ಒಂದೈತಿ ನೋಡೋ, ಅದು ಕಿಚಕಿಚ ಅನ್ನತ್ತೆ, ಕಸಕಡ್ಡಿ ತಂದಾಕತ್ತೆ, ಗೂಡು ಕಟ್ಟತ್ತೆ. ಅದು ಹೋಗಿ ಬಯಲಾಗ ಸಾಯ್ಬೇಕು. ಆ ಬಯಲು ಯಾವುದು? ಅಲ್ಲಿ ಸಾಯೋದು ಅಂದ್ರೆ ಏನು? ಅಲ್ಲಲ್ಲ, ಏನು ಪಸಂದಾಗಿ ಹೇಳ್ತಾಳಪ್ಪ ನಮ್ಮ ಜನಾಬಾಯಿ. ಮುಕ್ತಾಯ ಹೇಳೋದಿಲ್ಲ ಗುರು. 3 ಹಾಡುಗಳನ್ನ ಸಮೀಕರಣ ಮಾಡೋ ಹೇಳತಕ್ಕಂಥ ರೀತಿ ಅಂತದ್ದು. ಅದು ಆಧ್ಯಾತ್ಮದ ಅನುಭಾವಿಕ ನೆಲೆಯೊಳಗೆ ತಗೊಂಡು ಈ ಗುಬ್ಬಚ್ಚಿ ಒಂದೈತಿ ನೋಡು, ಅದು ಕಿಚಕಿಚ ಅನ್ನತ್ತೆ, ಕಸಕಡ್ಡಿ ತಂದಾಕತ್ತೆ, ಗೂಡು ಕಟ್ಟತ್ತೆ. ಒಂದು ಕಡೆ ಹೂವಾಗಿ ಬೆಳಿಬೇಕು ಅಂತಾರೆ, ಅರಳಬೇಕು ಅಂತಾರೆ, ಅಮೃತ ಮೂಡಬೇಕು ಅಂತಾರೆ, ಸವಿಬೇಕು ಅಂತಾರೆ, ಎಲ್ಲ ಕಡೆ ವಿಶಾಲವಾಗಿ ಹರಡಬೇಕು ಅಂತಾರೆ. ಇನ್ನೊಂದು ಕಡೆಗೆ ಹೇಳ್ತಾರೆ, ಆ ಕೊನೆಯ ಸಾಲು, ಕೊನೆ ಹಾಡು, ಗುಬ್ಬಿ ಗುಬ್ಬಿ ತರವಲ್ಲ ಮನೆ ಇದು ನಿನ್ನದು ನಿನ್ನದಲ್ಲ, ಕಿಚಿ ಕಿಚಿ ಎಂಬೆಯ ಬಂದಿಲ್ಲಿ, ಬಯಲಿದೆ ಹೊರಗಡೆ ಸಾಯಲ್ಲಿ. ಇದನ್ನು ಕುರಿತು ಹೇಳ್ತಾರೆ. ಗುಬ್ಬಚ್ಚಿ ಒಂದು ಐತಿ ನೋಡು, ಅದಕ್ಕೆ ಕಿಚಕಿಚ ಅನ್ನೋದು, ಕಸಕಡ್ಡಿ ತಂದು ಹಾಕೋದು, ಗೂಡು ಕಟ್ಟೋದು. ನಾನು ಆಗಲೇ ರೆಫರೆನ್ಸ್ ಮಾಡಿದ ಹಾಗೆ ಹೂವು ಬಹಳ ಅರಳಬೇಕಾಗಿತ್ತು. ಹೂವು ಲೋಕಕ್ಕೆಲ್ಲ ಪಸರಿಸಬೇಕಾಗಿತ್ತು, ಅಮೃತ ಹಂಚಬೇಕಾಗಿತ್ತು, ಸುವಾಸನೆ ಬೀರ್ಬೇಕಾಗಿತ್ತು, ಹೂವಿನ ಸಂಖ್ಯೆ ಅಧಿಕವಾಗಬೇಕಾಗಿತ್ತು, ಗುಬ್ಬಿ ಸಂಖ್ಯೆ ಕಡಿಮೆ ಆಗಬೇಕಾಗಿತ್ತು. ಗುಬ್ಬಿ ಏನ್ ಮಾಡ್ತತಿ? ಅದು ಕಿಚಕಿಚ, ಅದು ಏನ್ ಬಡಬಡಿಸ್ತದ, ಏನ್ ಹಾರಾಡ್ತದ, ಏನ್ ಕುಣದಾಡ್ತದ, ಮತ್ತು ಕಸ ಕಡ್ಡಿ ತಂದ ಹಾಕ್ತೈತಿ. ಗೂಡನ್ಯಾಗ ಒಂದು ಗೂಡು ಕಟ್ತದ, ಅಲ್ಲಿ ಕಸ ಕಡ್ಡಿ ಹಾಕ್ತದ. ನಾವೆಲ್ಲ ಗುಬ್ಬಿ, ಹೂವು ಅಲ್ಲ. ನಾವು ಒಂದ್ ಕಡೆ ಪ್ಯಾರಲಲ್ ಆಗಿ ಹೂಗಳ ವಿಷಯ ಇಡ್ತಾರ, ಅದಕ್ಕೆ ಪಕ್ಕದಲ್ಲಿ ಗುಬ್ಬಿ ಇಡ್ತಾರೆ. ಗುಬ್ಬಿ ಸ್ವಾರ್ಥಿ, ಗುಬ್ಬಿ ನಮ್ಮಂತ ಭವಿಗಳನ್ನ ಸಂಕೇತ ಮಾಡತಕ್ಕಂತ ಒಂದು ಪ್ರತಿಮೆ. ಕಸ ಕಡ್ಡಿ ತಂದು ಹಾಕೋದು ಅಂತಂದ್ರೆ ಧನ ಕನಕ ಅಪಾರ ಬೇಕು ಬೇಡ, ಸಂಗ್ರಹಿಸು. ಅದು ಕಸ ಅನ್ನೋದು ಗೊತ್ತಿಲ್ಲ. ಗೂಡು ಕಟ್ಟೋದು, ಮನೆ ಮೇಲೆ ಮನೆ ಕಟ್ಟೋದು, ಮನೆ ಮೇಲೆ ಮನೆ ಕಟ್ಟೋದು, ಮನೆ ಮೇಲೆ ಮನೆ ಕಟ್ಟೋದು. ಕೇಳಿದ್ರಿ ನೀವು? ಮುಂಬೈಯಲ್ಲಿ 32 ಅಂತಸ್ತಿನ ಅಂಬಾನಿ ಅರಮನೆಯಲ್ಲಿ ಇರೋರೆಟ್ಟು 2 ಪ್ಲಸ್ ಒಬ್ಬ 3 ಮಂದಿ ಇದ್ರು. ಈಗ ಸೊಸೆ ಹೋಗ್ಬೇಕು, ಬಹುಶಃ 4ನೇದವಳು ಇರ್ಬೋದು. 32 ಅಂತಸ್ತುಗಳ ಮನೆ ಬೇಕಾ? ಅದಕ್ಕೆ ಸ್ವಾಮಿಗಳು ನಮ್ಮ ಮುಂದನೆ ಆಯ್ಕೆಗಳನ್ನ ಇಡ್ತಾರೆ. ಅದಕ್ಕೆ ಗುಬ್ಬಿ ಒಂದೈತೆ ನೋಡೋದು ಬಹಳ ಕೆಟ್ಟ ಐತೆ. ಅದು ಕಿಚ 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 ಯಾವಾಗಲೂ ವಟ 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 ವಟ. ಯಾವ್ದಕ್ ವಟ ವಟ ಅಂತಂದ್ರೆ ಕಸ ಕಡ್ಡಿಗಾಗಿ, ಗೂಡು ಕಟ್ಟೋದಕ್ಕಾಗಿ. ಒಂದ ಕಡೆ ಗೂಡು ಕಟ್ಟೋದಿಲ್ಲ, ಎಲ್ಲ ಕಡೆ ಕಟ್ಟೋದು, ಅಲ್ಲಿ ಕಸ ಕಡ್ಡಿ ಹಾಕೋದೆ. ಅದಕ್ಕೆ ಒಂದು ಅಂತಿಮ ಏನು ಅಂದ್ರ, ಅದು ಹೋಗಿ ಬಯಲಾಗಿ ಸಾಯ್ಬೇಕು. ಆದ್ರೆ ಆ ಬಯಲು ಯಾವುದು ಅನ್ನೋದು ಅದಕ್ಕೆ ಗೊತ್ತಿಲ್ಲ. ನಮ್ಮ ಪರಿಸ್ಥಿತಿ ಗುಬ್ಬಿ ಪರಿಸ್ಥಿತಿ ಆಗ್ಯದ.
ಹೇಳ್ತೀವಿ, ನಮಗ್ ಬೈಲ ಗೊತ್ತಾಗೋದಿಲ್ಲ. ಯಾಕಂದ್ರೆ ನಾವು ಯಾವ ಕದ ತೆಗೆದ್ರು ಮತ್ತೊಂದು ರೂಮ್ ಕಾಣಿಸ್ತದೆ. ಬಾಗಲ ತೆಗೆದು ಬೈಲಿಗೆ ಹೋಗ್ಬೇಕಂತೀವಿ, ಬೈಲ ಸಿಗುವಲ್ದು, ಮತ್ತು ಕೊಠಡಿಗಳೇ ಕಾಣ್ತಾವ, ಮತ್ತು ಬಂಧನನ ಕಾಣಿಸ್ತದ. ಕೊಠಡಿ ಕಂಡಾಕ್ಷಣ ಅದ ಕಸಗಡ್ಡಿ ತುಂಬಬೇಕು ಅನಿಸ್ತದ, ಖಾಲಿ ಐತಲ್ಲ ತುಂಬುದು ಇದ್ರ ಅನಿಸ್ತದ. ಯಾವಾಗ ಈ ಗುಬ್ಬಿ ಬಯಲಿಗೆ ಹೋಗ್ಬೇಕು? ಬಯಲಿಗೆ ಹೋಗೋದು ಅಂದ್ರೆ ಎಲ್ಲವನ್ನ ಕಳಚಿಕೊಂಡ್ಬಿಡೋದು. ಎಲ್ಲವನ್ನ ಕಳಚಿಕೊಂಡು ಬಯಲಲ್ಲಿ ಬಯಲಾಗಬೇಕು, ಬಯಲಿಗೆ ಹೋಗಬೇಕು, ಬಯಲಾಗ ಸಾಯಬೇಕು. ಆ ಬಯಲು ಯಾವುದು? ಗುರುಗಳ ಪ್ರಶ್ನೆ ಆಗ್ತದೆ. ಆ ಬಯಲು ಅಂದ್ರೆ ಯಾವುದು? ಮತ್ತ ಅಲ್ಲಿ ಸಾಯೋದಂದ್ರೆ ಏನು? ಇದು ತಿಳಿತಾ ಇಲ್ಲ ಈ ಅಮಲಿನಲ್ಲಿರೋವರಿಗೆ, ಅಷ್ಟ ಮದಗಳ ಅಮಲ ಏರಿರುವವರಿಗೆ. ಇವು ಯಾವ ತಿಳಿದಿಲ್ಲ, ಅವ್ರಿಗೆ ಸಾವು ತಿಳಿದಿಲ್ಲ, ಅವ್ರಿಗೆ ಬಯಲು ತಿಳಿದಿಲ್ಲ. ಜಗದ್ವಿಖ್ಯಾತ ಡ್ಯಾನ್ಸರ್ ತೀರ್ ಹೋದರು. ಲಕ್ಷ ಜನ ಲಕ್ಷ ಹಣ ಕೊಟ್ಟು ಅವನ ಡ್ಯಾನ್ಸು, ಅವನ ಪಾಪ್ ಸಾಂಗ್ಸು ನೋಡಕ್ ಹೋಗ್ತಿದ್ವಿ. ಬಹಳ ವಿಚಿತ್ರ ಅಂದ್ರೆ ಅವನಿಗೆ ಕೊನೆಗೆ ಸಾವು ಕಾಡ್ಲಿಕ್ಕೆ ಶುರು ಆಗ್ತದೆ. ಅದಕ್ಕೆ ಹೇಳ್ತಾರೆ, ಸಂಖ್ಯೆ ಗೊತ್ತಿಲ್ಲ ಸರಿಯಾಗಿ, ಸರಿ ಸುಮಾರು ಒಂದು 50 ಜನ ಸ್ಪೆಷಲಿಸ್ಟ್ ಡಾಕ್ಟರ್ನ ಅವ ಒಂದು ರೀತಿ ದತ್ತು ತೆಗೆದುಕೊಂಡ. ಅವ್ರನ್ನ ಪೇಮೆಂಟ್ ಕೊಟ್ಟು ಇಟ್ಕೊಂಡಿದ್ದ. ಕಣ್ಣಿಗೆ, ಪಂಚೇಂದ್ರಿಯಕ್ಕೆ, ಕಾಲಿಗೆ, ದೇಹಕ್ಕೆ, ಹೃದಯಕ್ಕೆ, ಒಂದೊಂದು ಅಂಗಗಳಿಗೆ ಒಬ್ಬೊಬ್ಬ ಸ್ಪೆಷಲ್ ಡಾಕ್ಟರ್. ಅಲ್ಲಿ ಏನಾರಾದ್ರೂ ಓಡಬಂದು ಟ್ರೀಟ್ಮೆಂಟ್. ಆದ್ರೆ ಅವರಿಂದಲೂ ಅವನನ್ನು ಉಳಿಸ್ಲಿಕ್ಕೆ ಆಗ್ಲಿಲ್ಲ. ಸಾವು ಅಂದ್ರೆ ಏನು ಅನ್ನೋದು ಗೊತ್ತಾಗೋದೇ ಇಲ್ಲ. ಅದಕ್ಕೆ ಶರಣರು ಹೇಳಿದ್ದು, ಗೊತ್ತು ಮಾಡ್ಕೊಳ್ಳೋ ಪ್ರಶ್ನೆ ಅಲ್ಲ, ವಿ ಮಸ್ಟ್ ಇನ್ವೈಟ್ ದ ಡೆತ್. ಏ ಬಾರೋ ನೀ ಬಾ, ಯಾಕಂದ್ರೆ ನನ್ನನ್ನು ನೀ ಎಲ್ಲಿ ಕರ್ಕೊಂಡೋಗಿ ಮುಟ್ಟಿಸ್ತೀರಿ ನನಗೆ ಗೊತ್ತದ, ನಾ ಅಲ್ಲಿ ಹೋಗ್ತೇನೆ, ಬಾ ನೀ. ಹಿಂಗ ಸಂಭ್ರಮಿಸಬೇಕು ಅಂತ ಶರಣರು. ಮರಣವೇ ಮಹಾನವು ಹೇಳಿದ್ರು. ಸಾವನ್ನು ಕುರಿತು ಹೆದರೋದಲ್ಲ ಶರಣರು. ಸಾವನ್ನ ಕುರಿತು ಅವರೆಂದೂ ಅಂಜಲೇ ಇಲ್ಲ. ಹೀಗಾಗಿ ಅವರಿಗೆ ಸಾವು ದೂರ ಇರ್ತಿತ್ತು, ಅದು ಕರೆದಾಗ ಬರ್ತಿತ್ತು. ಅದಕ್ಕೆ ಅವರನ್ನ ಇಚ್ಛಾಮರಣಿ ಅಂತ ಹೇಳೋದಾದ್ರೆ ಈ ಅರ್ಥದಲ್ಲಿ ಅವರನ್ನ ಇಚ್ಛಾಮರಣಿಗಳು ಅಂತ ಕರೀತಾರೆ. ಹಾಗೆ ಇಲ್ಲಿ ಗುರುಗಳು ಹೇಳ್ತದೆ, 2 ಪ್ರಶ್ನೆ ಏನು? ಬಯಲು ಯಾವುದು? ಸಾಯೋದು ಅಂದ್ರೆ ಏನು? ಸಾಯೋದು ಅಂದ್ರೆ ಏನು? ದೇಹವೇ ಸಾಯೋದು, ಮನಸ್ಸೇ ಸಾಯೋದು, ಉಸಿರು ಸಾಯೋದು. ಇಷ್ಟೆಲ್ಲ ಹೇಳಿದ ಮೇಲೆ ಒಳಗಿರುವ ಅರಿವು, ಆತ್ಮ, ಜ್ಯೋತಿ, ಚೇತನ, ಅದಕ್ಕೆ ಸಾವಿದೆಯ? ಇದು ಅರ್ಥೈಸಿಕೊಂಡ್ರೆ ಎಲ್ಲವೂ ಸುಗಮವಾಗ್ತದೆ, ಎಲ್ಲವೂ ಸರಳವಾಗ್ತದೆ. ಅದನ್ನೇ ಕುರಿತು ಒಂದು ಪ್ರಶ್ನೆಯನ್ನ ಅವರು ಇಡ್ತಾರೆ. ಇಟ್ಟವರೇ ಏನ್ ಪಸಂದ್ ಹಾಡಿದ್ಲೋಪ, ಮತ್ತೆ ಲೌಕಿಕಕ್ಕೆ ಬಂದ್ಬಿಡ್ತಾರೆ. ಏನ್ ಪಸಂದಾಗಿ ಹಾಡು ಹೇಳ್ತಾಳಪ್ಪ ಜನಾಬಾಯಿ ಅಂತ ಮೆಲಕ್ ಹಾಕ್ತಾ ಆನಂದಿಸ್ತಾರೆ. ಸ್ವಾಮಿಗಳ ಆಡುವ ಆ ನುಡಿಗಳು ಹೇಗಿದ್ದಾವೆ ಅಂದ್ರೆ, ಲೌಕಿಕದಲ್ಲಿಯೇ ಇದ್ದುಕೊಂಡು ಲೌಕಿಕ ಮಾತುಗಳನ್ನೇ ಆಡುತ್ತಾ ಒಮ್ಮೆಲೆ ನಮ್ಮನ್ನ ಆಧ್ಯಾತ್ಮದ ಆಳಕ್ಕೆ ಇಳಿಸಿ ಒಂದು ಕ್ಷಣ ಅಲ್ಲಿ ಕರ್ಕೊಂಡೋಗಿ ಥಟ್ಟನೆ ಮತ್ತೆ ಮೇಲಕ್ಕೆ ಬಂದು ಮತ್ತೆ ಲೌಕಿಕದಲ್ಲಿ ನಗುವುದು, ಪ್ರಶಂಸಿಸುವುದು, ಹೊಗಳುವುದು.
ಶಾಸ್ತ್ರಿಗಳು, ಯಾಕಂದ್ರೆ ಶಾಸ್ತ್ರಿಗಳು ಹೇಳ್ತಾರೆ ಅವರು 6 ಭಾಷೆಗಳನ್ನ ಬಲ್ಲವರು, ಸಂಸ್ಕೃತದಲ್ಲಿ ಅವರ ಮನೆತನವೇ ಸಂಸ್ಕೃತದಲ್ಲಿ ಮಹಾನ್ ಪಂಡಿತ ಮನೆತನ. ಅಂಥ ಎಲ್ಲವುಗಳನ್ನ ಓದಿಕೊಂಡಂತವರಿಗೆ ತಿಳಿಯದ, ಅರ್ಥವಾಗದ ಇಂಥ ಸತ್ಯಗಳನ್ನ ಸ್ವಾಮಿಗಳು ಒಂದು ಸಣ್ಣ ಹಾಡಿನ ಮೂಲಕ, ಅದು ತಮ್ಮದಲ್ಲ, ಯಾರೋ ಹಾಡಿದ ಹಾಡಿನ ಮೂಲಕ ನಮ್ಮನ್ನಲ್ಲಿ ಇಳಿಸ್ತಾರಲ್ಲ, ಬಹಳ ಆಶ್ಚರ್ಯ, ಕೌತುಕ ಶಾಸ್ತ್ರಿಗಳಿಗೆ ಆಗ್ತದೆ. ಮಲ್ಕೋತಾರಲ್ಲೇ ರಾತ್ರಿ ಎಲ್ಲ, ನಾವು ಕಣ್ಣು ಬಿಡುವ ಮುಂಚೆ ಇಲ್ಲ, ಹೊರಟು ಹೋಗಿದ್ರು. ತಂಗಿಗೆ ತುಂಬಾ ಬೇಸರ ಆಯ್ತು. ಅವರ ರೀತಿ ನೀತಿ ತಂಗಿ ಗೊತ್ತಿಲ್ಲ. ಇಂಥ ಮಹಾನ್ ಯೋಗಿಗಳ ಪರಿಚಯದಲ್ಲಿ ಇದೆಯಲ್ಲಪ್ಪ, ನೀನು ಧನ್ಯ ಧನ್ಯ ಅಂತ ಸಂತೋಷದ ಕಣ್ಣೀರು ಸುರಿಸ್ತಾಳ. ಆ ಹಗಲೆಲ್ಲ ಸ್ವಾಮಿಗಳದ್ದೇ ಮಾತು, ಅವರದೇ ರೀತಿ. ಮುಂದೆ ಯಾವಾಗ ತಂಗಿ ಭೇಟಿ ಆಗ್ತಿದ್ಲೋ, ಸ್ವಾಮಿಗಳು ಹೇಳಿದ ಈ ಸಾಲುಗಳನ್ನ ಹಾಡ್ತಾ ಸ್ವಾಮಿಗಳ ಡೈಲಾಗ್ ಅನ್ನ, ಕೊನೆಯದನ್ನ ಹೇಳತಿದ್ಲು. ನಮ್ಮ ಜನಾಬಾಯಿ ನೋಡ್ರಪ್ಪ ಹೆಂಗ ಹೇಳಿದ್ದಾಳೆ, ಅದರ ಸಖೀಲು ಹೆಂಗೈತಿ ಅಂತ ನಕ್ಕು ಎಲ್ಲರನ್ನು ನಗಿಸ್ತಿದ್ಲು ತಂಗಿ, ಖುಷಿ ಪಡಿಸ್ತಿದ್ಲು ಅನ್ನೋ ಮಾತನ್ನ ಹೇಳಿ, ಬಯಲು ಯಾವುದು, ಸಾಯೋದು ಅಂದ್ರೆ ಏನು ಅನ್ನುವ ಅತ್ಯಂತ ಕಠೋರ ಸತ್ಯ ಮತ್ತು ಖಚಿತ ಸತ್ಯ, ಕಠೋರ ಅಷ್ಟೇ ಅಲ್ಲ, ಖಚಿತವೂ ಹೌದು, ಇದನ್ನ ಸುಮ್ಮನೆ ತೋರಿಸಿ ಚಿಂತನೆ ಮಾಡ್ಲಿಕ್ಕೆ ನಮ್ಮನ್ನ ಬಿಟ್ಟು ಹೋಗ್ತಾರಲ್ಲ. ಈ ಚಿಂತನೆಯ ವಿವರಗಳನ್ನ ಶಾಸ್ತ್ರಿಗಳು ಕೊಡುವುದಿಲ್ಲ. ಶಾಸ್ತ್ರಿಗಳು ಅವಕ್ಕಾಗಿ ನಿಲ್ಲುವುದು, ಆ ಶಿವಯೋಗಿಯ ಮಾತುಗಳನ್ನ ಮೆಲಕ್ ಹಾಕ್ತಾ ಹೋದ ಹಾಗೆ ಇಂಥ ಭಾವಗಳು ಬರ್ಲಿಕ್ಕೆ ಆರಂಭವಾಗ್ತಾ ಇದ್ದಾವೆ. ಅಂತಹ ಅಪರೂಪದ ಯೋಗಿ ನಿಜವಾಗಿ ಕೂಡ ಅವರ ಜೊತೆಗಿದ್ದವರು ಎಂಥ ಪುಣ್ಯವಂತರು ಅಂತ ಅನಿಸುತ್ತೆ. ನಮಗೆ ಹೇಳ್ತಿರ್ತಾರಲ್ಲ, ಸಿದ್ದೇಶ್ವರಪ್ಪಗಳ ಜೊತೆಗಿದ್ದವರು ಎಂಥ ಪುಣ್ಯವಂತರು ಅಂತ. ನಮಗೆ ಈಗ ಅನಿಸ್ತದ ಅವ್ರು ಎಂಥ ಪುಣ್ಯವಂತರು. ಇವೆಲ್ಲ ಅನುಭಾವಿಕ ನೆಲೆಯಲ್ಲಿ ಅರ್ಥವಾಗುವ ಮಾತುಗಳು. ಲೌಕಿಕರಿಗೆ ಇದು ಸುಳ್ಳು, ಪವಾಡ ಅಂತ ಅನಿಸ್ತದ. ಅದಕ್ಕೆ ಶಾಸ್ತ್ರಿಗಳು ಅದನ್ನ ಪವಾಡ ಅಂತ ಚಿತ್ರಿಸಲಿಕ್ಕೆ ಎಲ್ಲಿಯೂ ಹೋಗೇ ಇಲ್ಲ. ಇದರಲ್ಲಿ ಅಲ್ಲಿ ಏನು ನಡೆದಿದೆ ವಾಸ್ತವ ಘಟನೆಯನ್ನ ಎತ್ತಿ ನಮ್ಮ ಮುಂದೆ ಇಡ್ತಾರೆ. ನೀವು ಪವಾಡ ಅಂತಾರ ತಿಳ್ಕೊಳ್ರಿ, ಏನಾದ್ರೆ ತಿಳ್ಕೊಳ್ರಿ. ಅವರವರ ಭಾವದಲ್ಲಿ ಅವರವರ ಭಕ್ತಿಗೆ ಅವರವರಿಗೆ ಶಿವಯೋಗಿ ಒಲಿತಾನ ಅಂತ ಹೇಳ್ತಾರಲ್ಲ, ಹಾಗೆ ಈ ಅನುಭವ ಅಮೃತದಿಂದ ನಮಗೆ ದಕ್ಕಿದಷ್ಟು, ನಮಗೆ ಸಿಕ್ಕಷ್ಟು ತೆಗೆದುಕೊಂಡು ಆನಂದಿಸುವುದು, ತೃಪ್ತಿ ಪಡುವುದು ಅಷ್ಟು ಮಾತ್ರ ನಮ್ಮ ಕೆಲಸ. ಅಂತ ಶಿವಯೋಗಿಗಳು ಎಲ್ಲ ಕಡೆಗೂ ಇದ್ದಾರೆ. ನಾವು ಅರ್ಥೈಸಿಕೊಂಡಿಲ್ಲ ಅಷ್ಟೇ. ಅವರನ್ನ ಆರಾಧಿಸೋಣ, ಅರ್ಥೈಸಿಕೊಳ್ಳೋಣ. ಅವರ ನುಡಿಗಳು ನಮಗೆ ಮಂತ್ರಗಳಾಗ್ಲಿ, ಅಂತಹ ಮಂತ್ರಗಳನ್ನ ಆ ಯೋಗಿಗಳು ಯಾವಾಗ್ಲೂ ನಮಗೆ ನೀಡ್ತಾ ಬರ್ಲಿ ಅಂತ ಹೇಳ್ತಾ, ಆ ಸದ್ಗುರುಗಳ ಪಾದಕ್ಕೆ ನುಡಿ ನಮನಗಳನ್ನ ಸಲ್ಲಿಸ್ತಾ ಎಲ್ಲರಿಗೂ ಶರಣಾರ್ಥಿ. ಶರಣಾರ್ಥಿಗಳ್ರಿ ಅಪ್ಪಾಜಿ, ಧನ್ಯವಾದಗಳು. ನೋಡ್ರಿ ಎಂತ ಶಿವಯೋಗಿಗಳು, ಗೊತ್ತಿಲ್ಲ ಯಾರಿಗೂ, ಆದ್ರೂ ಅವರ ಶಿವಯೋಗದ
ನಾವು ದರ್ಶನ ಮಾಡ್ಕೊಂಡಾಕ್ರ ಎಂತ ಮಹಾನ್ ಪುರುಷರು ಇದ್ರಪ್ಪ, ಎಷ್ಟ್ ಸಾದಾ ಜೀವಿಗಳು, ಎಷ್ಟ್ ಸರಳ ಜೀವಿಗಳು, ಎಷ್ಟ್ ಕಷ್ಟ ಬಂದ್ರು ಅವುಗಳನ್ನ ಹೆಂಗ್ ನಾವ್ ಎದುರಿಸ್ಬೇಕು ಅಂತಕ್ಕಂತ ಒಂದ್ ದಿವ್ಯ ಸಂದೇಶವನ್ನ ಕೊಟ್ಟಿರ್ತಕ್ಕಂತ ದಿವ್ಯ ಯೋಗಿ ಅಂತ ಹೇಳಿ ನಾವ್ ಅನ್ಬಹುದು. ನಾವು ಸಣ್ಣ ಸಣ್ಣ ಆ ಏನ್ರ ಸಂಕಷ್ಟಗಳು ಬಂದು ಅಂದ್ರನೆ ಏನೇನೋ ಮಾಡ್ಕೋತಾರ. ಆದ್ರ ಇಂತ ಒಂದ್ ಸರಳತೆಯಲ್ಲೇ ಜೀವನ ದರ್ಶನವನ್ನ ಕಂಡಂತ ಹಲವಾರು ದಾರ್ಶನಿಕರು ಹಿಂಗ ಆಗಿ ಹೋಗ್ಯಾರ, ನಮ್ಮ ಇದ್ರೊಳಗ ನಾಡಿನೊಳಗ ಆಗಿ ಹೋಗ್ಯಾರ. ಅಂತವರ ಒಂದ್ ಜೀವನ ದರ್ಶನವನ್ನ ಮಾಡ್ಕೊಳ್ಳೋದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಅಂತ ಹೇಳಿ ಅನಸ್ತದ. ಅಂತ ಹಲವಾರು ಜನರೊಳಗ ಇಂತ ಒಬ್ಬ ಶ್ರೇಷ್ಠ ಯೋಗಿಯ ದರ್ಶನವನ್ನ ತಿಗಡಿಯಪ್ಪಾಜಿಯವರು ಅದನ್ನ 4-5 ಸಲ ತಾವು ಓದಿ ಅವರು ಆಡು ಭಾಷೆಯಲ್ಲಿ ಇರ್ತಕ್ಕಂತ ತತ್ವದ ಮರ್ಮವನ್ನ ನಮ್ಮೆಲ್ಲರಿಗೆ ತಿಳಿಪಡಿಸ್ತಾರ. ಅವರಿಗೆ ನಾನು ಭಕ್ತಿಯ ಶರಣಾರ್ಥಿಗಳನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಯಾರಾದ್ರೂ ಈ ವಿಷಯ ಕುರಿತು ಒಂದಿಷ್ಟು ಏನಾದ್ರು